ಈಗ ಪ್ರಸನ್ನ ಅವರಿಂದ MLA ಸಾಹೇಬರಿಗೆ ಪ್ರೀತಿಯ ಸನ್ಮಾನ. ನಮ್ಮೆಲ್ಲರ ಪ್ರೀತಿಯ ಅಮೃತ ಅಲಂಕಾರ ಅವರು ವೇದಿಕೆ ಮೇಲೆ ಗರಳಪುರಿ प्रचंड तांडव शिव चित्रकल्पयोर भुजंगमौलिकर्तयो गरिष्ठरत्नलोष्टयो गुरुद्विपक्षपक्षयो तुषारविन्द चक्षुषो प्रजामहि महेन्द्रयो समप्रवृत्ति सदा शिवं भजाम्यहम्. निर्जरीनि कुञ्जकोटरे वसन्ति मुक्तदुर्मतिः सदा शिरस्थमञ्जलिं वहन्ति मुक्तलोललोचनो ललावभाललग्नकलशिवेति मन्त्रमुच्चरन् कदा सुखी भवाम्यहम्. विशुद्धिमेति सन्ततं हरे गुरौ सुभक्तिमाशि याति नान्यथा गतिं विमोहनं हि देहिनां सुशङ्करस्य विमोहनं हि देहिनां सुशङ्करस्य विमोहनं हि देहिनां सुशङ्करस्य ಆಮೇಲೆ ಇನ್ನೊಂದೇನಂದ್ರೆ ನಂಜನಗೂಡ್ಗೆ ನಮ್ಮ ತಂದೆ ತಾತ ಚಿಕ್ಕಪ್ಪ ತಾಯಿ ದೊಡ್ಡಪ್ಪ ಎಲ್ಲರೂ ಉರುಳು ಸೇವೆ ಸಲ್ಲಿಸಿದ್ದಾರೆ. ಒಂದಿನ ನಾನು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ನಮ್ಮ ದರ್ಶನ್ ಅವರ ಹುಟ್ಟಿದಬ್ಬ ಇವತ್ತು. ಅವ್ರಿಗೆ ಹ್ಯಾಪಿ ಬರ್ತ್ಡೇ. ಆಮೇಲೆ ಫಸ್ಟ್ ಟೈಮ್ ಈ ಉತ್ಸವ ಮಾಡಿದ್ದಾರೆ. ಈ ಉತ್ಸವ ನೋಡಿ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಸೊ ನಿನ್ನೂ ನೋಡಿ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಬರ್ತೀನಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ನಂಜನಗೂಡಿಗೆ ಬಹಳ ಖುಷಿ ತಂದಿದೆ. ಜೊತೆಗೆ ಈಗ ನಮ್ಮೂರ ಹುಡುಗಿ ಮಾತಾಡಿಲ್ಲ ಅಂದ್ರೆ ಸಾಧ್ಯನಾ? ನಮ್ಮ ಅಂತ ಕೇಳ್ಕೊಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ನಾನು ಮೈಸೂರೇ ಆಗಿದ್ರು, ನನ್ನ ತಾಯಿ ಹುಟ್ಟಿದ ಊರಿದು. ಸೊ ನನ್ನ ತಾಯಿ ಇಲ್ಲಿಂದ ಕುಲ್ಗಾಣ, ನನಗಿನ್ನೂ ನೆನಪಿದೆ. ನಾನು ಟ್ರೈನಲ್ಲಿ ಬಂದು ಅಲ್ಲಿ ಪ್ರೈವೇಟ್ ಬಸ್ ತೊಗೊಂಡು ಹೋಗ್ತಾ ಇದ್ದೆ ಕುಲ್ಗಾಣಕ್ಕೆ. ನನ್ನ ತಾಯಿ ಸ್ಟೂಡೆಂಟ್ಸ್ ಎಲ್ಲ, ನಮ್ಮಮ್ಮ ಇಲ್ಲೇ 5 ವರ್ಷ ಟೀಚರಾಗಿ ಕೆಲಸ ಮಾಡಿದ್ರು ಮದುವೆ ಆಗ್ತಿದ್ದಂಗೆ. ದಳ್ವಾಯ್ ಬಾಯ್ಸ್ ಹತ್ರ ಆ ಭಾರ್ಗವಿ ಥಿಯೇಟರ್ ಇದೆಯಲ್ಲ, ಅದ್ರ ಹತ್ರ ದಳ್ವಾಯ್ ಬಾಯ್ಸಲ್ಲಿ ನನ್ನ ತಾಯಿ 5 ವರ್ಷ ಟೀಚರ್ ಆಗಿದ್ರು. ಸೊ ಈ ಊರಿನ ನಂಟು ನನಗೆ ತುಂಬ ಇದೆ. ನಾನು ತುಂಬ ಸತಿ ನಂಜನಗೂಡಿಗೆ ಬರ್ತಾನೆ ಇರ್ತೀನಿ. ಅದಕ್ಕೆ ಅವ್ರು ಈ ಕಾಲೇಜ್ ಗ್ರೌಂಡ್ ಅಂತ ಅಂತಿದ್ದಂಗೆ ನಾನು ಅಂದೆ ಸುರಭಿ ಹೋಟೆಲ್ ಪಕ್ಕನ ಅಂತ ಅಂದರೆ ಅಷ್ಟು ಚೆನ್ನಾಗಿ ನನಗೆ ನಂಜನಗೂಡು ಗೊತ್ತು. ನಿಮ್ಮೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾಯಿದೆ ಇವತ್ತು. ಆ್ಯಂಡ್ ದರ್ಶನ್ ಅವ್ರಿಗೆ ವಿಶಿಂಗ್ ಯು ವೆರಿ ಹ್ಯಾಪಿ ಬರ್ಡೇ. ಇವತ್ತು ನಮ್ಮೆಲ್ಲರೂ ಇಲ್ಲಿ ಸೇರಿಸೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮೂರಲ್ಲಿ ನಿಂತು ಮಾತಾಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಗೆ ನಾನು ತುಂಬಾ ಚಿರೋಣಿ. ಲವ್ ಮಾಕ್ ಥಿಯೇಟ್ರಿಗೆ ತುಂಬ ಒಳ್ಳೆ ಸಕ್ಸಸ್ ಕಾಣ್ತಾ ಇದೆ ನಿಮ್ಮೆಲ್ಲರಿಂದ. ಥ್ಯಾಂಕ್ ಯು ಸೋ ಮಚ್.
ಹಾಗೂ ನಮ್ಮ ವಿನಯ್ ರಾಜ್ಕುಮಾರ್ ಅವ್ರದ್ದು ಗ್ರಾಮಾಯಣ ಸಾಂಗ್ ಕೂಡ ಸಖತ್ತಾಗಿ ಸಕ್ಸಸ್ ಆಗಿದೆ. ಅವ್ರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ.